ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಹಲ್ಲೆಲೂಯಾ ನಿಮ್ಮ ಜೀವನದಲ್ಲಿ ದೇವರು ದೊಡ್ಡ ಅದ್ಭುತಗಳನ್ನು ಮಾಡುವಾತನ ಆಗಿದ್ದಾನೆ. ಆತನ ಕೈದ ನೆರಳಿನಲ್ಲಿ ನಿಮ್ಮನ್ನು ಒದಗಿಸುವ ದೇವರ ಆಗಿದ್ದಾನೆ. ಆತನು ನಿಮ್ಮನ್ನು ಸುರಕ್ಷಿತವಾಗಿ ಇಡುವಂಥ ದೇವರ ಆಗಿದ್ದಾನೆ. ಹಲ್ಲೆಲೂಯಾ. ಆತನು ನಿಮ್ಮ ಬಾಯಿ ಒಳಗೆ ಸುಂದರವಾದ ಮಾತುಗಳನ್ನು ಇಟ್ಟು ಆ ದೇವರು ನೀವು ಆ ದೇವರ ವಿಷಯವಾಗಿ ಸಾಕ್ಷಿ ಹೇಳುವಂತೆ ದೇವರು ಕೃಪೆ ಕೊಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ನನಗೆ ಹೇಗೆ ನಾನು ದೇವರ ವಿಷಯದಲ್ಲಿ ಹೇಳಬೇಕು, ನಾನು ದೇವರ ವಿಷಯದಲ್ಲಿ ನನಗೆ ಏನು ಗೊತ್ತಿಲ್ಲ ಎಂದು ಚಿಂತೆ ಮಾಡಬೇಡಿ. ದೇವರು ತಾನೇ ನಿನ್ನ ಬಾಯಲ್ಲಿ ಒಳ್ಳೆ ಮಾತುಗಳನ್ನು ಇಡುವಾತನಾಗಿದ್ದಾನೆ. ನಿನ್ನ ಹೃದಯದಲ್ಲಿ ದೇವರು ಸುಂದರವಾದ ಮಾತುಗಳನ್ನು ಕೊಡುವಾತನ ಆಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದರೆ ಯೇಸು ಅದ್ಭುತ ಸ್ವರೂಪನೂ ಆಗಿದ್ದಾನೆ. ಯೇಸು ಅದ್ಭುತ ಸ್ವರೂಪನೂ ಆಗಿದ್ದಾರೆ. ಹಲ್ಲೆಲೂಯಾ. ದೇವರು ನಿನ್ನ ಹೃದಯದಲ್ಲಿ ಈ ಹೊತ್ತು ದೊಡ್ಡ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಆತನು ಸರ್ವಶಕ್ತನಾದ ದೇವರು ಆಗಿದ್ದಾನೆ. ನಿನಗೋಸ್ಕರ ದೇವರು ಒಳ್ಳೆಯ ಯೋಜನೆಗಳನ್ನು ಹಾಕಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನಗೋಸ್ಕರ ದೇವರು ಒಳ್ಳೆ ಯೋಜನೆಗಳನ್ನು ಹಾಕಿದ್ದಾರೆ. ನೀನು ಭಯಪಡಬೇಡ. ಹಲ್ಲೆಲೂಯಾ. 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 ಇಲ್ಲಿ ದೇವರು ವಾಕ್ಯ ಹೇಳುತ್ತದೆ, ಓ ಕರ್ತನೇ, ನನ್ನ ಪ್ರಾರ್ಥನೆಯನ್ನು ಕೇಳು, ನನ್ನ ಮೊರೆಗೆ ಕಿವಿಗೊಡು, ನನ್ನ ಕಣ್ಣೀರಿಗೆ ಮೌನವಾಗಿರಬೇಡ ಎಂದು ಕೀರ್ತನೆಗಾರನು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಪ್ರಾರ್ಥನೆಗೆ ದೇವರು ಮೌನವಾಗಿ ಇರುವುದಿಲ್ಲ. ದೇವರು ನಿಮ್ಮ ಪ್ರಾರ್ಥನೆಗೆ, ಪ್ರತಿಯೊಂದು ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಂಥ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಮಾಡಿರುವ ಪ್ರಾರ್ಥನೆಗೆ ಆತನು ಸದುತ್ತರವನ್ನು ಕೊಡುವಾತನೂ ಆಗಿದ್ದಾನೆ. ಹಲ್ಲೆಲೂಯಾ. ನಾನು ನಿನಗೆ ಜ್ಞಾಪಿಸಿದಂತೆ ಸಿದ್ಧಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳಗೊಳ್ಳಬೇಡ. ನೀನು ಹೋಗುವ ಕಡೆಗಳಲ್ಲೆಲ್ಲ ನಿನ್ನ ದೇವರು ಸರ್ವಶಕ್ತನು ಆದ ನಾನು ನಿನ್ನ ಸಂಗಡ ಇರುವೆನು ಎಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ಯೆಹೋಶುವ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ದೇವರು ಹೇಳ್ತಾ ಇರೋದು, ನಾನು ನಿನಗೆ ಜ್ಞಾಪಿಸಿದಂಥ ಸಿದ್ಧಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ ಎಂದು ಕರ್ತನಾದ ಯೇಸು ಕ್ರಿಸ್ತನು ಇವತ್ತು ನಮ್ಮ ಸಂಗಡ ವಾಗ್ದಾನ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ನೀನು ಹೋಗುವ ಎಲ್ಲ ಕಡೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿನ ಸಂಗಡ ಇರುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀನು ಹೋಗುವ ಎಲ್ಲ ಕಡೆಯಲ್ಲಿ ದೇವರು ನಿನ್ನ ಸಂಗಡ ಇರುತ್ತಾರೆ. ಈ ದೇವರು ನಿನ್ನ ಸಂಗಡ ಇದ್ದರೆ ಯಾವ ವಿಪತ್ತು ನಿನ್ನನ್ನು ಮುಟ್ಟುವುದಿಲ್ಲ. ಹಲ್ಲೆಲೂಯಾ. ಯಾವ ತೊಂದರೆಗಳನ್ನು ನಿನಗೆ ಬರುವುದೇ ಇಲ್ಲ. ಒಂದು ವೇಳೆ ಆ ತೊಂದರೆ ನಿನ್ನನ್ನು ಮುಟ್ಟಬೇಕೆಂದು ಬಂದರು ಸರಿ, ಆದರೆ ಆ ದೇವರು ಕರ್ತನಾದ ಯೇಸು ಕ್ರಿಸ್ತನಿನ ಸಂಗಡ ಇರುವುದರಿಂದ ಆ ತೊಂದರೆ ನಿನಗೆ ಯಾವುದೋ ಹಾನಿ ಮಾಡೋದಕ್ಕಾಗಿ ಆಗೋದಿಲ್ಲ. ಯಾಕಂದರೆ ಎಲ್ಲರಿಗಿಂತಲೂ ದೇವರು ದೊಡ್ಡವನು, ಎಲ್ಲರಿಗಿಂತಲೂ ನಿನ್ನ ಒಳಗಿರುವ ಯೇಸು ದೊಡ್ಡವನು. ಪ್ರೈಸ್ ದಿ ಲಾರ್ಡ್. ನಿನ್ನ ಒಳಗಿರುವ ಆ ಯೇಸು ದೊಡ್ಡವರಾಗಿದ್ದಾರೆ. ಹಲ್ಲೆಲೂಯಾ. ಆ ಯೇಸು ನಿನ್ನ ಸಂಗಡಿರುವ ಕಾರಣಕ್ಕಾಗಿ ಯಾವ ವಿಪತ್ತು ನಿನ್ನನ್ನು ಏನು ಕೇಡು ಮಾಡೋದಕ್ಕಾಗಿ ಆಗೋದಿಲ್ಲ. ದೇವರು ಹೇಳ್ತಾ ಇದ್ದಾರೆ, ನೀನು ಅಂಜಬೇಡ ಎಂದು ಹೇಳ್ತಾ ಇದ್ದಾರೆ. ಯಾಕೆ ನೀನು ಭಯಪಡುತ್ತಿ? ಲೋಕದ ಕುರಿತಾಗಿ, ಲೋಕದ ಕಾರ್ಯಗಳನ್ನು ನೋಡಿ ಭಯಪಡಬೇಡ. ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರು ಹೇಳ್ತಾ ಇದ್ದಾರೆ, ನೀನು ಅಂಜಬೇಡ ಎಂದು ಹೇಳ್ತಾ ಇದ್ದಾರೆ.
ನೀನು ಅಂಜಬೇಡ ಎಂದು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ನೀನು ಅಂಜಬೇಡ, ದೇವರು ನಿನ್ನ ಸಂಗಡ ಇದ್ದಾರೆ. ಆತನು ಹೇಳಿರೋದು ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ಹೇಳಿರೋದು. ಪ್ರೈಸ್ ದಿ ಲಾರ್ಡ್. ನಾನು ಎಷ್ಟೇ ಪಾಪದಲ್ಲಿದ್ದರೂ ಸರಿ, ನಾನು ಹೇಗೆ ಇದ್ದರೂ ಸರಿ, ಆದರೆ ದೇವರು ನಮ್ಮ ಸಂಗಡಿದ್ದಾನೆ. ಈ ಪಾಪದ ಕುರಿತಾಗಿ, ಈ ಪಾಪದ ಗುಣಗಳನ್ನು ಬಿಟ್ಟು ನಾವು ದೇವರ ಕಡೆಗೆ ತಿರುಗುವಾಗ ಅವೆಲ್ಲ ಪಾಪಗಳನ್ನು ಬಿಟ್ಟು ಹೋಗುವುದಕ್ಕಾಗಿ ದೇವರು ಆಜ್ಞೆ ಕೊಡುತ್ತಾನೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿರುವ ಪ್ರತಿಯೊಂದು ಪಾಪಗಳನ್ನು ಬಿಟ್ಟು ಹೋಗುವುದಕ್ಕಾಗಿ ದೇವರು ಆಜ್ಞೆ ಕೊಡುತ್ತಾರೆ. ಹಲ್ಲೆಲೂಯಾ. ಯಾವಾಗ ಅದಕ್ಕೆ ದೇವರು ಆಜ್ಞೆ ಕೊಡುತ್ತಾರೋ ಅದು ನಿನ್ನಿಂದ ತೊಲಗಿ ಹೋಗುತ್ತದೆ, ಅದು ನಿನ್ನಿಂದ ತೊಲಗಿ ಹೋಗುತ್ತದೆ. ಇಲ್ಲಿ ಬೈಬಲಲ್ಲಿ ನಾವು ನೋಡುವಾಗ ಒಬ್ಬ ತಂದೆ ಒಂದು ಮಗನನ್ನು ಕರೆದುಕೊಂಡು ಬಂದು ಯಾವಾಗ ಈ ಸೈತಾನ ಆತನ ಮೇಲೆ ಬರುತ್ತದೋ ಈತನು ಅವಾಗವಾಗ ಬೆಂಕಿಯಲ್ಲಿ ನೀರಲ್ಲಿ ಬೀಳುತ್ತಾನೆ. ಎಲ್ಲೋ ಇದು ಕೊಂದಾಗುತ್ತದೆಂದು ನನಗೆ ಭಯವಾಗುತ್ತದೆ ಅಂತ ಹೇಳ್ತದೆ. ಹಾಗೆ ಸೈತಾನ ನಮ್ಮೊಳಗೆ ಬರುವಾಗ ನಮಗೆ ಭಯ ಹುಟ್ಟಿಸುತ್ತದೆ. ದೇವರ ವಚನದಲ್ಲಿ ಬರೆಯಲ್ಪಟ್ಟಿದೆ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ ನೀನು ಅಂಜು ಕಾರಣವಿಲ್ಲ ಎಂದು ಹೇಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಗ್ಲೋರಿ ಆಫ್ ಗಾಡ್, ಹಲ್ಲೆಲೂಯಾ. ದೇವರ ದಯ ನಿನ್ನ ಮೇಲಿರುವುದಾದರೆ ನೀನು ಯಾವುದಕ್ಕೂ ಹೆದರಬೇಡ. ಆ ದೇವರ ದಯ ಏನು ಮಾಡ್ತದೆ ಗೊತ್ತಾ? ಆ ಯಾವುದಕ್ಕೂ ನೀನು ಹೆದರಲಾರದಂಥ ಧೈರ್ಯ ಕೊಡುತ್ತದೆ. ರೋಗ ಬಂದರೂ ಸರಿ, ಸಮಸ್ಯೆಗಳನ್ನು ಬಂದರೂ ಸರಿ, ಅವೆಲ್ಲವನ್ನು ಫೇಸ್ ಮಾಡುವಂತೆ ಆ ಧೈರ್ಯ ನಿನಗೆ ಎಲ್ಲಿಂದ ಬರುತ್ತದೆ ಗೊತ್ತಾ? ನಜರೇತಿನ ಯೇಸು ಕ್ರಿಸ್ತನ ಮೂಲಕವಾಗಿ ಆ ಧೈರ್ಯ ಬರುತ್ತದೆ. ಹಲ್ಲೆಲೂಯಾ. ಆ ಧೈರ್ಯ ಬರುತ್ತದೆ. ಅಂಜಬೇಡ. ದೇವರು ಖಂಡಿತವಾಗಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ದೇವರು ಖಂಡಿತವಾಗಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದೇವರೇ ಹೇಳ್ತಾ ಇರೋದು ನಾನು ನಿನ್ನ ಸಂಗಡ ಇರುತ್ತೇನೆಂದು. ಹಲ್ಲೆಲೂಯಾ. ಲೋಕದಲ್ಲಿರುವಂಥ ಬಾಣಗಳನ್ನು ನೋಡಿ ಭಯಪಡಬೇಡ. ನಿನ್ನ ಒಳಗಿರುವ ಯೇಸು ದೊಡ್ಡವನು. ಹೋಲಿ ಗೋಸ್, ಹೋಲಿ ಗೋಸ್, ಹೋಲಿ ಗೋಸ್, ಹೋಲಿ ಗೋಸ್. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ಈ ಉದಯ ಕಾಲದಲ್ಲಿ ಬಲಪಡಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ಹೇಳುತ್ತಾ ಇದ್ದಾರೆ. ಮತ್ತು ದೇವರು ಹೀಗೆ ಹೇಳುತ್ತಾ ಇದ್ದಾರೆ, ನೀನು ಹೋಗುವ ಕಡೆಗಳಲ್ಲೆಲ್ಲ ಅಂತ ಹೇಳ್ತಾ ಇದ್ದಾರೆ. ನೀನು ಹೋಗುವ ಕಡೆಗಳಲ್ಲೆಲ್ಲ ನಿನ್ನ ದೇವರು ಸರ್ವಾಶೂರ್ಯನು ಆದ, ನಿನ್ನ ದೇವರು ಸರ್ವಾಶೂರ್ಯನೂ ಆದ ನಾನು ನಿನ್ನ ಸಂಗಡ ಇರುತ್ತೇನೆಂದು ಹೇಳುತ್ತಾ ಇದ್ದಾರೆ. ದೇವರು ಸರ್ವಾಶೂರ್ಯನು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ಹೇಳುತ್ತಾ ಇದ್ದಾರೆ. ದೇವರು ನಿನ್ನ ಸಂಗಡ ಇರುವಾಗ ಯಾವ ವಿಪತ್ತು ಬಂದು ನಿನ್ನನ್ನು ಮುಟ್ಟೋದಕ್ಕಾಗೋದಿಲ್ಲ. ದೇವರು ನಿನ್ನ ಮೇಲೆ ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ. ಆ ಉದ್ದೇಶಪೂರ್ವಕವಾಗಿ ದೇವರು ನಿನ್ನನ್ನು ಸೃಷ್ಟಿ ಮಾಡಿರೋದು. ನಿನ್ನಷ್ಟಕ್ಕೆ ನೀನು ಈ ಲೋಕದಲ್ಲಿ ಬಂದು ಜೀವಿಸುವುದಕ್ಕಾಗಿ ದೇವರು ನಿನ್ನನ್ನು ಸೃಷ್ಟಿ ಮಾಡಿಲ್ಲ. ದೇವರಿಗೆ ನಿನ್ನ ಮೇಲೆ ಒಂದು ಪ್ಲಾನ್ ಇದೆ. ಆ ಪ್ಲಾನ್ ಪ್ರಕಾರವಾಗಿ ದೇವರು ನಿನ್ನನ್ನು ಸೃಷ್ಟಿ ಮಾಡಿರೋದು. ನೀನು ಪರಿಶುದ್ಧನಾಗು. ದೇವರ ವಾಕ್ಯ ಹೇಳುತ್ತದೆ, ನಾನು ಪರಿಶುದ್ಧನ ಇದ್ದ ಹಾಗೆ ನೀನು ಪರಿಶುದ್ಧನಾಗು ಎಂದು ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ನಾನು ಜೀವಿಸುವ ಹಾಗೆ ನೀನು ಜೀವಿಸುವೆ ಎಂದು ಹೇಳುತ್ತದೆ. ನನ್ನ ಹೆಸರಲ್ಲಿ, ಅಂದರೆ ಯೇಸುವಿನ ಹೆಸರಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬರಿಗೆ ಹೇಳುತ್ತಾನೆ ದೇವರು, ನೀನು ಸತ್ತರೂ ಸಹ ಬದುಕುವಿ ಎಂಬುದಾಗಿ ಹೇಳುತ್ತಾನೆ. ನನ್ನ ನಿಮಿತ್ತಾಗಿ ನೀನು ಏನಾದರೂ ಕಳೆದುಕೊಂಡಿದರೆ ಅದು 2ರಷ್ಟು ಹಿಂತಿರುಗಿ ಬರುತ್ತದೆ ಎಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ನನ್ನ ನಿಮಿತ್ತಾಗಿ ನೀನು ಏನಾದರೂ ಕಳೆದುಕೊಂಡಿದರೆ
ಅದು 2ರಷ್ಟು ನಾನು ನಿನಗೆ ಹಿಂತಿರುಗಿ ಕೊಡುವೆನು ಎಂದು ದೇವರು ಹೇಳುತ್ತಾ ಇದ್ದಾರೆ. ನೀನು ಹೋಗುವ ಎಲ್ಲ ಕಡೆಗಳಲ್ಲಿ ದೇವರು ನಿನ್ನ ಸಂಗಡ ಇರುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ನೀನು ಒಂಟಿಗನಲ್ಲ, ಕರ್ತನಾದ ಯೇಸು ಕ್ರಿಸ್ತ ನಿನ್ನ ಸಂಗಡಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತ ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯಾ. ನಿನ್ನ ಶತ್ರುಗಳನ್ನು ನೋಡಿ ಭಯಪಡಬೇಡ. ಅಲ್ಲಿ ದೇವರ ವಚನ ಹೇಳುತ್ತದೆ. ಏನಂತ ಹೇಳುತ್ತದೆ ಅಂದರೆ, ನಿನ್ನ ಶತ್ರುಗಳನ್ನು ಮಿತ್ರಗಳನ್ನಾಗಿ ಮಾರ್ಪಡಿಸುವೆನೋ ಎಂದು ಸತ್ಯವೇದ ಹೇಳುತ್ತದೆ. ನಿನ್ನ ಶತ್ರುಗಳನ್ನು ಮಿತ್ರಗಳನ್ನಾಗಿ ನಾನು ಮಾರ್ಪಡಿಸುವೆನೋ ಎಂದು ದೇವರ ವಾಕ್ಯ ಹೇಳುತ್ತದೆ. ದೇವರ ವಾಕ್ಯ ಅಂದರೆ ಹೇಳುತ್ತದೆ ಅದು ಸ್ವತಃ ದೇವರೇ ಹೇಳಿರೋದು. ಅದು ದೇವರೇ ಹೇಳಿರೋದು. ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಏನಾಗಿತ್ತಂತೆ? ಈ ವಾಕ್ಯ ದೇವರಾಗಿದೆ. ಇದು ಏನೇನು ನಿನ್ನ ಜೊತೆಲಿ ಮಾತಾಡ್ತಾ ಇದೆಯೋ ಅದು ಬೇರೆ ಯಾರಲ್ಲ, ಅದು ದೇವರಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಗ್ಲೋರಿ ಆಫ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಿಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಯೇಸು ನಿಮ್ಮನ್ನು ಬಿಟ್ಟು ದೂರ ಎಲ್ಲೂ ಇಲ್ಲ. ದೇವರನ್ನು ಹುಡುಕಿಕೊಂಡು ಹೋಗಬೇಡಿ. ದೇವರು ನಿನ್ನ ಹೃದಯದಲ್ಲೇ ಇದ್ದಾರೆ. ಯಾಕಂದರೆ ಆತನು ತನ್ನ ಆಲಯದಲ್ಲಿ ವಾಸ ಮಾಡುವ ದೇವರು. ನಿನ್ನ ಮನೆಯಲ್ಲಿ ವಾಸ ಮಾಡುತ್ತೇನೆ ಅಂತ ಇಲ್ಲ, ನಿನ್ನ ಹೃದಯವು ನನ್ನ ಆಲಯವಾಗಿದೆ, ಅದರಲ್ಲಿ ವಾಸ ಮಾಡುವೇನೋ ಎಂದು ಹೇಳಿರೋದು. ಇವತ್ತಿಲ್ಲಿ ಮನೆ ಇದೆ, ಇಲ್ಲಿ ನಾವು ಹೋಗ್ತೇವೆ, ಬೇರೆ ಮನೆಗೆ ಹೋಗ್ತೇವೆ, ಬೇರೆ ಮನೆಯಿಂದ ಬೇರೆ ಮನೆಗೆ ಹೋಗ್ತೇವೆ. ಆದರೆ ಯೇಸು ಕ್ರಿಸ್ತನು ನಿನ್ನ ಸಂಗಡ ಇದ್ದಾನೆ ಅಂತ ಹೇಳಿದನಲ್ಲ, ನಿನ್ನ ಹೃದಯ ಆತನ ಆಲಯವಾಗಿದೆ. ಆ ಆಲಯ ಅಂದರೆ ನೀನು ಎಲ್ಲೆಲ್ಲಿ ಹೋಗುತ್ತೀಯೋ ಈ ಹೃದಯವು ಸಹ ಅಲ್ಲೆಲ್ಲ ಹಾಗೇ ಬರುತ್ತದೆ. ಆ ಯೇಸು ಕ್ರಿಸ್ತನು ಸಹ ನೀನು ಹೋಗುವ ಮಾರ್ಗದಲ್ಲೆಲ್ಲ ನಿನ್ನ ಸಂಗಡ ಇರುವ ಆತನಾಗಿದ್ದಾನೆ. ನೀನು ಹೋಗುವ ಪ್ರತಿಯೊಂದು ಮಾರ್ಗದಲ್ಲೆಲ್ಲ ನಿನ್ನ ಸಂಗಡ ದೇವರು ಇರುವ ಆತನಾಗಿದ್ದಾನೆ. ಒಂಟಿಗನೆಂದು ಯಾವತ್ತೂ ಬಯಸಬೇಡ. ನಾನು ಅನಾಥನಿದ್ದೇನೆ ಎಂದು ಯಾವತ್ತೂ ಬಯಸಬೇಡ. ಲೋಕದಾಗಿರುವ ತಂದೆ ತಾಯಿಗಳನ್ನು ನನ್ನನ್ನು ಕೈಬಿಟ್ಟು ಹೋಗಿದ್ದಾರೆಂದು ನೀನು ಯೋಚನೆ ಮಾಡಬೇಡ. ಲೋಕದಾಗಿರುವ ತಾಯಿ ತಂದೆಗಳನ್ನು ಅಯ್ಯೋ ಎಲ್ಲರೂ ನನ್ನನ್ನು ಬಿಟ್ಟು ಹೋಗಿದ್ದಾರೆ, ನನಗೆ ನನ್ನ ಕುಟುಂಬದಲ್ಲಿ ನಾನು ಒಬ್ಬನೇ ಇದ್ದೇನೆ, ನಾನು ಒಬ್ಬಳೇ ಇದ್ದೇನೆ ಎಂದು ಚಿಂತೆ ಮಾಡಬೇಡ. ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರು ಹೇಳ್ತಾ ಇದ್ದಾನೆ, ನೀನು ಹೋಗುವಾಗಲೆಲ್ಲ, ನೀನು ಹೋಗುವ ಸ್ಥಳದಲ್ಲೆಲ್ಲ ದೇವರು ನಿನ್ನ ಸಂಗಡಿದ್ದೇನೆ ಎಂದು ಹೇಳ್ತಾ ಇದ್ದಾನೆ. ಇವತ್ತು ಅನೇಕ ಮಕ್ಕಳಿಗೆ ನಾವು ನೋಡುತ್ತೇವೆ, ಅವರಿಗೆ ತಂದೆನೂ ಇಲ್ಲ, ತಾಯಿಯೂ ಇಲ್ಲ. ಇಬ್ಬರು ಈ ಲೋಕದ ಯಾತ್ರೆಗಳನ್ನು ಮುಗಿಸಿಕೊಂಡು ಹೋಗಿದ್ದಾರೆ. ಅಂಥ ಮಕ್ಕಳಿಗಾಗಿ ನಾನು ಹೇಳುತ್ತೇನೆ, ನೀವು ಭಯಪಡಬೇಡಿರಿ. ಲೋಕದಾಗ ಇರುವವರು ಅವರು ಬಿಟ್ಟು ಹೋಗಬೇಕಾಗಿತ್ತು, ಅವರು ಬಿಟ್ಟು ಹೋಗಿದ್ದಾರೆ. ಆದರೆ ಈ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ಏನು ಹೇಳ್ತಾನೆ? ಮತ್ತಾಯ ಗ್ರಂಥದಲ್ಲಿ ಕೊನೆ ವಚನ 28ನೇ ಅಧ್ಯಾಯದಲ್ಲಿ ಕೊನೆ ವಚನ ಏನು ಹೇಳ್ತದೇನೆ? ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿನ್ನ ಸಂಗಡ ಇರುತ್ತೇನೆ, ಎಲ್ಲ ದಿವಸ ನಿನ್ನ ಸಂಗಡ ಇರುತ್ತೇನೆ ಎಂದು ದೇವರು ಹೇಳ್ತಾ ಇದ್ದಾರೆ. ಅದು ಮನುಷ್ಯನು ಯಾರಾದರೂ ಹೇಳಿರುವ ಮಾತಲ್ಲ. ಮನುಷ್ಯನು ಹೇಳಿರುವ ಮಾತು ಅವನು ಮರ್ತು ಹೋಗಬಹುದು, ಅವನು ಚೇಂಜ್ ಮಾಡ್ಕೋಬೋದು. ಆದರೆ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ಮಾತು ಚೇಂಜ್ ಆಗುವುದಿಲ್ಲ. ಸತ್ಯವೇದದಲ್ಲಿ ಬರೆದಿರುವ ಮಾತು ಚೇಂಜ್ ಆಗೋದಿಲ್ಲ. ಆ ವಾಕ್ಯನೇ ದೇವರಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ,
ಯುಗಾದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರುವೆನೋ ಎಂದು ದೇವರು ಹೇಳುತ್ತಾ ಇದ್ದಾರೆ. ಇವಾಗ ನೋಡಿ, ನಮಗೂ ನಮ್ಮ ತಂದೆ, ಈ ಲೋಕದಾಗಿರುವ ತಂದೆ, ನಾವು ಈ ಭೂಮಿಯಲ್ಲಿ ಬಂದು ಕಣ್ತಿರಿಯೋದಕ್ಕಿಂತ ಮುಂಚಿತವಾಗಿ ಈ ಲೋಕದ ಯಾತ್ರೆಗಳನ್ನು ಮುಗಿಸಿಕೊಂಡು ಹೋಗಿದ್ದಾರೆ. ಆದರೆ ನನ್ನನ್ನು ಸೃಷ್ಟಿ ಮಾಡಿರುವ ದೇವರು ಯಾವಾಗಲೂ ನನ್ನ ಸಂಗಡಿದ್ದಾನೆ. ಹಲ್ಲೆಲೂಯಾ. ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ದೇವರು ನನ್ನ ಸಂಗಡಿದ್ದಾನೆ. ನಾನು ಕೂಡುವಾಗ, ನಿಂದಿರುವಾಗ, ಎಲ್ಲ ಸ್ಥಳದಲ್ಲಿ ದೇವರು ನನ್ನ ಸಂಗಡಿದ್ದಾನೆ. ನನ್ನ ಸಂಗಡಿರುವ ಅದೇ ಯೇಸು ಕ್ರಿಸ್ತನು ನಿಮ್ಮ ಸಂಗಡ ಸಹ ಇರುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ತಂದೆ ಈ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗಿ ಸುಮಾರು 38 ವರ್ಷವಾಯಿತು. ನಾವು ಚಿಕ್ಕವರಿರಲಿಕ್ಕೆ ನಮ್ಮನ್ನು ನಮ್ಮ ತಂದೆ ಈ ಲೋಕದಿಂದ ಬಿಟ್ಟು ಹೋದರು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಒಂದು ದಿವಸ ಆದರೂ ನಮ್ಮನ್ನು ಮರೆಯಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಒಂದು ದಿವಸ ಆದರೂ ನಮ್ಮನ್ನು ಮರೆಯಲಿಲ್ಲ. ಆತನು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸೆಕೆಂಡಲ್ಲಿ ದೇವರು ನಮ್ಮ ಸಂಗಡಿದ್ದು ನಮ್ಮನ್ನು ಬೆಳೆಸಿದ್ದಾರೆ. ಹಲ್ಲೆಲೂಯಾ. ಹಾಗೆ ಈ ಲೋಕದಾಗಿರುವವರಿಗಿಂತಲೂ ಹೃದಯದಾಗಿ ಇರುವ ಯೇಸು ಕ್ರಿಸ್ತನ್ ದೊಡ್ಡವನು. ಲೋಕದಾಗಿರುವ ಆ ಮನುಷ್ಯನಕ್ಕಿಂತಲೂ ಮನುಷ್ಯನನ್ನು ಸೃಷ್ಟಿ ಮಾಡಿರುವ ದೇವರು ನಿನ್ನ ಹೃದಯದಲ್ಲಿದ್ದಾನೆ. ಭೂಮಿ ಆಕಾಶಗಳನ್ನು ನಿರ್ಮಿಸಿರುವ ದೇವರು ನಿನ್ನ ಹೃದಯದಲ್ಲಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಾಗಿರುವಂಥ ಯಾರಾದರೂ ಒಂದು ದೊಡ್ಡ ಶ್ರೀಮಂತರಾಗಿದ್ದರೆ ಅವ್ರ ಮನೆಗೆ ಹೋದರೆ ನಮಗೆ ಬೆಲೆ ಸಿಗೋದಿಲ್ಲ, ಅವ್ರ ಮನೆಗೆ ಹೋದರೆ ನಮಗೆ ಒಳ ಕರೆಯೋದಿಲ್ಲ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಈಗೋ ನಾನು ನಿನಗೋಸ್ಕರ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಅದನ್ನು ಯಾರು ಮುಚ್ಚಲಾರರೆಂದು ದೇವರ ವಚನ ಹೇಳ್ತಾ ಇದೆ ನಿಮಗೆ. ಅದನ್ನು ಯಾರು ಮುಚ್ಚೋದಕ್ಕಾಗೋದಿಲ್ಲ ಎಂದು ದೇವರು ಹೇಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನು ತೆರೆದಿರುವ ಬಾಗಿಲುಗಳನ್ನು ನಿನಗೋಸ್ಕರ ಯಾರು ಮುಚ್ಚಕ್ಕಾಗೋದಿಲ್ಲ. ದೇವರ ಯೋಜನೆಗಳನ್ನು ನಿನ್ನ ಮೇಲೆ ಬಹಳ ಸುಂದರವಾದ ಯೋಜನೆಗಳಿದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಯ್ಯೋ, ನಾನು ಹೇಗೆ ಬದುಕಬೇಕು, ನನಗೆ ಯಾರೂ ಇಲ್ಲ, ನಾನು ಅನಾಥನೆಂದು ಹೇಳಬೇಡ. ದೇವರು ಹೇಳುತ್ತಾರೆ, ನಾನೇ ನಿನ್ನ ಬಳಿಗೆ ಬರುವೆನು, ನಾನೇ ನಿನ್ನ ಬಳಿಗೆ ಬರುವೆನು ಎಂದು ಯೇಸು ಹೇಳುತ್ತಾ ಇದ್ದಾರೆ. ಯಾಕೆ ನೀನು ಅನಾಥನೆಂದು ಕರೆಯುತ್ತೀಯ? ಯಾಕೆ ನಾನು ಒಂಟಿಗನೆಂದು ಕರೆಯುತ್ತೀಯ? ದೇವರು ಹೇಳುತ್ತಾ ಇದ್ದಾರೆ, ನಾನು ನಿನ್ನ ದೇವರು ಎಂದು ಹೇಳುತ್ತಾ ಇದ್ದಾರೆ. ಅಬ್ರಾಮನ ದೇವರು, ಇಸಾಕನ ದೇವರು, ಅದೇ ದೇವರು, ನಾನು ನಿನಗೆ ದೇವರಾಗಿದ್ದೇನೆಂದು ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿದಿನ ಆ ನಿನ್ನ ಬಿಟ್ಟು ಹೋಗಿರುವ ಲೋಕದಾಗಿರುವಂಥ ತಾಯಿ ತಂದೆಗೆ ನೋಡಿ ನಿನ್ನ ಕಣ್ಣೀರು ಹಾಕಬೇಡ. ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಾ. ಕರ್ತನಾದ ಯೇಸುವಿನ ಬಳಿಗೆ ನೀನು ಬಾ. ಯೇಸುವಿನ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡು. ದೇವರೇ, ನನ್ನನ್ನು ಅನಾಥನಾಗಿ ಬಿಡ್ತೀಯಾ ಎಂದು ಕೇಳು. ಆ ಯೇಸು ನಿನ್ನನ್ನು ಅನಾಥಾಗಿ ಬಿಡುವುದಿಲ್ಲ. ಆ ಯೇಸು ನಿನ್ನನ್ನು ಅನಾಥಾಗಿ ಬಿಡುವುದಿಲ್ಲ. ಆತನು ಕರುಣೆ ಉಳ್ಳುವ ದೇವರು. ಆತನು ನಿನ್ನ ಮೇಲೆ ದಯ ತೋರುವ ದೇವರಾಗಿದ್ದಾನೆ. ಆತನು ನಿನ್ನ ಮೇಲೆ ದಯ ತೋರಿಸುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆತನು ನಿನ್ನ ಮೇಲೆ ದಯ ತೋರಿಸುವ ದೇವರಾಗಿದ್ದಾನೆ. ಎಷ್ಟೋ ಮಕ್ಕಳಿದ್ದಾರೆ, ಅವರಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣ ತಮ್ಮರಿಲ್ಲ. ಅವರಿಗೆಲ್ಲೋ ಆಶ್ರಮದಲ್ಲಿ ಬೆಳೆಯುತ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಆ ಕರುಣೆ ಉಳ್ಳುವ ದೇವರು ಹೇಳುತ್ತಾ ಇದ್ದಾನೆ, ಆ ದಯ ತೋರುವ ದೇವರು ನಿನಗೆ ಹೇಳ್ತಾ ಇದ್ದಾನೆ, ಮಗಳೇ, ಮಗನೇ, ನೀನು ಭಯಪಡಬೇಡ, ನಾನೇ ನಿನ್ನ ದೇವರು ಎಂದು ಹೇಳುತ್ತಾ ಇದ್ದಾನೆ. ಯಾಕಂದರೆ ಆತನು ನಿನ್ನನ್ನು ಪ್ರೀತಿಸಿರುವುದು ಹೇಗೆ ಗೊತ್ತಾ? ಶಾಶ್ವತ ಪ್ರೇಮದಿಂದಲೇ.
ಆತನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಆತನು ಹೇಳುತ್ತಾನೆ, ಕ್ಷಣ ಮಾತ್ರ ನಾನು ನಿನ್ನನ್ನು ಬಿಟ್ಟೇನು, ಮಹಾಕೃಪೆಯಿಂದ ನಿನ್ನನ್ನು ಸೆಳೆದುಕೊಂಡೇನು ಎಂದು ಹೇಳುತ್ತಾರೆ. ಹಲ್ಲೆಲೂಯಾ. ಮಹಾಕೃಪೆಯಿಂದ ನಿನ್ನನ್ನು ಸೆಳೆದುಕೊಂಡೇನು ಎಂದು ಹೇಳ್ತಾ ಇದ್ದಾರೆ. ನಿನ್ನನ್ನು ಪ್ರೀತಿಸಿರುವುದು ಯೇಸು ಹೇಗೆ ಗೊತ್ತಾ? ಶಾಶ್ವತ ಪ್ರೇಮದಿಂದಲೇ. ನಿನ್ನನ್ನು ಯೇಸು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ನೀನು ಅನಾಥನಲ್ಲ. ಎದ್ದು ದೇವರ ನಾಮದಲ್ಲಿ ಪ್ರಾರ್ಥನೆ ಮಾಡು, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಧೈರ್ಯವಾಗಿ ಹೇಳು, ನಾನು ಅನಾಥನಲ್ಲ. ನನ್ನ ಪಿತೃಗಳವಾದ ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ನನ್ನ ದೇವರಾಗಿದ್ದಾನೆಂದು ಹೇಳು. ನಾನು ನಿನ್ನ ಮೇಲೆ ಅಂಜುವುದಿಲ್ಲ ಎಂದು ಹೇಳು. ಯಾಕಂದರೆ ನಿನ್ನ ದೇವರು ಸರ್ವಶಕ್ತನೆಂದು ವಾಕ್ಯ ಹೇಳುತ್ತದೆ. ಅರುಣದಲ್ಲಿ ನಿನಗೋಸ್ಕರ ಮಾರ್ಗವನ್ನು ತೆರೆಯುತ್ತೇನೆಂದು ಹೇಳುತ್ತಾನೆ. ಭೂಮಿಯಲ್ಲಿ ನದಿಗಳನ್ನು ಉಂಟು ಮಾಡುತ್ತೇನೆಂದು ಹೇಳುತ್ತಾನೆ. ಯಾಕೆ ನೀನು ಭಯಪಡುತ್ತೀಯ? ಯಾಕೆ ನೀನು ಕಳಗೊಳ್ಳುತ್ತೀಯ? ನಿನ್ನ ದೇವರು ನಿನ್ನ ಸಂಗಡಿದಾನೆ, ನಿನ್ನ ಯೇಸು ನಿನ್ನ ಸಂಗಡಿದಾನೆ. ಇನ್ನು ಮೇಲೆ ಭಯಪಡಬೇಡ, ಇನ್ನು ಮೇಲೆ ಭಯಪಡಬೇಡ. ದೇವರು ನಿನ್ನ ಸಂಗಡಿದಾನೆ, ಯೇಸು ನಿನ್ನ ಸಂಗಡಿದ್ದಾರೆ, ಯೇಸು ನಿನ್ನ ಸಂಗಡಿದ್ದಾರೆ, ಯೇಸು ನಿನ್ನ ಸಂಗಡಿದ್ದಾರೆ, ಯೇಸು ನಿನ್ನ ಸಂಗಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ತಂದೆಯಾದ ದೇವರು ಏನು ಹೇಳ್ತಾ ಇದ್ದಿದ್ದಾರೆ ಗೊತ್ತಾ? ನಿನಗೋಸ್ಕರ ಮಗನೇ, ಮಗಳೇ, ನಿನಗೋಸ್ಕರ ನಾನು ಒಳ್ಳೆಯ ಆಲೋಚನೆಗಳನ್ನು ಮಾಡಿದ್ದೇನೆ, ನಿನಗೋಸ್ಕರ ನಾನು ಒಳ್ಳೆಯ ಆಲೋಚನೆಗಳೇ ಮಾಡಿದ್ದೇನೆ. ಭಯಪಡಬೇಡ. ನಾನು ಇದೇ ಕಷ್ಟದಲ್ಲಿ ಹೀಗೇ ಇರಬೇಕೆಂದು ಭಯಪಡಬೇಡ. ಇಲ್ಲಿ ದೇವರ ವಚನ ಹೇಳುತ್ತಾ ಇದೆ, ನಿನಗೋಸ್ಕರ ನಾನು ಒಳ್ಳೆಯ ಆಲೋಚನೆಗಳನ್ನು ಇಟ್ಟುಕೊಂಡಿದ್ದೇನೆ, ನಿನಗೋಸ್ಕರ ನಾನು ಒಳ್ಳೆಯ ಯೋಜನೆಗಳನ್ನು ಹಾಕಿದ್ದೇನೆ, ನಿನಗೋಸ್ಕರ ನಾನು ಒಳ್ಳೆಯ ಯೋಜನೆಗಳನ್ನು ಹಾಕಿದ್ದೇನೆ. ಮಗಳೇ, ಮಗನೇ, ಭಯಪಡಬೇಡ ಎಂದು ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ ಎಂದು ದೇವರು ನುಡಿಯುತ್ತಾ ಇದ್ದಾರೆ, ಎಂದು ಕರ್ತನಾದ ಯೇಸು ನುಡಿಯುತ್ತಾ ಇದ್ದಾರೆ. ಯಾಕೆ ನೀನು ಭಯಪಡುತ್ತೀಯ? ಯಾಕೆ ನೀನು ಕಳಗೊಳ್ಳುತ್ತೀಯ? ನಿನ್ನ ದೇವರಾದ ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಅಂಜಬೇಡ, ಕಳಗೊಳ್ಳಬೇಡ. ದೇವರು ನಿನ್ನ ಸಂಗಡಿದ್ದಾರೆ. ಹಲ್ಲೆಲೂಯಾ. ಈ ದೇವರ ವಚನವನ್ನು ಮತ್ತೊಂದು ಸಾರಿ ಓದುತ್ತೇನೆ, ಕಿವಿಗೊಟ್ಟು ಕೇಳು. ಈ ವಾಕ್ಯ ಕುಗ್ಗಿದಂಥ ನಿನಗೋಸ್ಕರ ದೇವರು ಹೇಳುತ್ತಾ ಇರುವುದು. ಹಲ್ಲೆಲೂಯಾ. ಇದು ಬರೆದಿರುವುದು ಯೆಹೋಶುವ 1ನೇ ಅಧ್ಯಾಯ 9ನೇ ವಚನದಲ್ಲಿ, ನಾನು ನಿನಗೆ ವಿಜ್ಞಾಪಿಸಿದಂತೆ ಸಿದ್ಧಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳಗೊಳ್ಳಬೇಡ. ನೀನು ಹೋಗುವಗಳಲ್ಲೆಲ್ಲ ನಿನ್ನ ದೇವರು ಸರ್ವಶೂರ್ಯನು, ನಿನ್ನ ದೇವರು ಸರ್ವಶೂರ್ಯನು ಆದ ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ದೇವರು ನುಡಿಯುತ್ತಾ ಇದ್ದಾರೆ. ಆ ದೇವರ ಹೆಸರು ಕರ್ತನಾದ ಯೇಸು ಕ್ರಿಸ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆ, ಮಗ, ಪವಿತ್ರಾತ್ಮ ಹೀಗೆ ಹೇಳುತ್ತಾ ಇದ್ದಾರೆ, ಸರ್ವಶೂರ್ಯನೂ ಆದ ನಾನು ನಿನ್ನ ಸಂಗಡ ಇರುತ್ತೇನೆ. ಆ ಸರ್ವ ಸೂರ್ಯನಾದ ದೇವರು ನಮ್ಮ ಸಂಗಡ ಇರುವಾಗ ನೀನು ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಭಯಪಡುವ ಅಗತ್ಯವಿಲ್ಲ. ಹಲ್ಲೆಲೂಯಾ. ಆತನ ಮಾತು ಹೇಳಿದರೆ ಸಮುದ್ರ ಮಾರ್ಗ ತೆರೆಯುತ್ತಾವೆ. ಆತನ ಮಾತಿನಿಂದ ಸೂರ್ಯನು ಬೆಳಕು ಕೊಡದೇ ಇರುತ್ತಾನೆ, ಚಂದ್ರನು ಕತ್ತಲಾಗದೇ ಇರುತ್ತಾನೆ. ಯೇಸು ಹೇಳಿರುವುದು ಎಲ್ಲ ಕೇಳುತ್ತಾವೆ. ಈ ದೇವರು ಮುಖಾಂತರವಾಗಿ ಇವೆಲ್ಲ ಉಂಟಾಗಿದವು ಎಂದು ವಾಕ್ಯ ಹೇಳುತ್ತದೆ. ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂದು ಸತ್ಯವೇದ ಹೇಳುತ್ತದೆ. ಎಲ್ಲವೂ ಆತನ ಮೂಲಕವಾಗಿ ಉಂಟಾಗಿದ್ದವು.
ಅದಕ್ಕೋಸ್ಕರ ಆತನು ಆಜ್ಞೆ ಕೊಟ್ಟರೆ ಎಲ್ಲವೂ ಮಾತು ಕೇಳುತ್ತದೆ. ಭಯಪಡಬೇಡ, ನಿನ್ನ ಸಂಗಡ ಇರುವ ದೇವರು ಎಲ್ಲರಕ್ಕಿಂತಲೂ, ಲೋಕದಾಗಿರುವ ಎಲ್ಲರಕ್ಕಿಂತಲೂ ಹೆಚ್ಚಿನವನಾಗಿದ್ದಾನೆ. ನೀನು ಈ ಲೋಕದಾಗಿರುವ ವಿಪತ್ತುಗಳನ್ನು ನೋಡಿ ಹೆದರಬೇಡ, ಕುಗ್ಗಬೇಡ. ದೇವರು ಎಲ್ಲರಿಗಿಂತಲೂ ದೊಡ್ಡವನು. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಈ ಸಂದೇಶ ಮೂಲಕವಾಗಿ ಆಶೀರ್ವಾದ ಮಾಡಲೆಂದು ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಈ ಸಂದೇಶ ಯಾರು ಬೆಳಗ್ಗೆ ಬರುತ್ತದೋ ದಯಮಾಡಿ ಈ ಸಂದೇಶವನ್ನು ಇನ್ನೊಬ್ಬರಿಗೆ ಕಳಿಸಿ ಅವರು ಸಹ ಈ ವಾಕ್ಯ ಕೇಳುವಂತೆ ನಿಮ್ಮ ಮುಖಾಂತರವಾಗಿ ಮಾರ್ಗವಾಗಲೆಂದು ನಾನು ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಕೇಳುತ್ತೇನೆ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.